ಕೈಯಲ್ಲಿ ಒಂದು ಟೂ ವೀಲರ್ ಇದ್ರೆ ಸಾಕು, ಆರಾಮಾಗಿ ಯಾವ ಜಾಗದಲ್ಲಾದ್ರೂ ಬೇಕಾದ್ರೂ ನುಸುಳ್ಕೊಂಡು ನಾವು ಮೂವ್ ಆಗ್ಬೋದು ಅಂತಕ್ಕಂಥ ಧೈರ್ಯ ನಮಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಜಾಸ್ತಿ ರಿಸ್ಕ್ ಇನ್ ಟರ್ಮ್ಸ್ ಆಫ್ ದ ಲೈಫ್ ಇರ್ಬೋದು ಅಥವಾ ಗಾಡಿಗೆನೇ ಇರ್ಬೋದು, ಜಾಸ್ತಿ ಎಕ್ಸ್ಪೋಜರ್ ರಿಸ್ಕ್ ಇರ್ತಕ್ಕಂಥದ್ದು ಟೂ ವೀಲರ್ ಅಲ್ಲೇ ಆಗಿರುತ್ತೆ. ಸೊ ಹಾಗಾಗಿ ಟೂ ವೀಲರ್ ಸೆಗ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇನ್ಶೂರೆನ್ಸ್ ಅನ್ನ ಹೊಂದಿರತಕ್ಕಂಥದ್ದು, ಅಟ್ ದ ಸೇಮ್ ಟೈಮ್ ಪ್ರಾಪರ್ ಆಗಿರತಕ್ಕಂಥ ಮಾಹಿತಿಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದೇ ಉದ್ದೇಶವಾಗಿನೇ ಇವತ್ತಿನ ವಿಡಿಯೋ ಮೂಲಕ ನಾವು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು ಟೂ ವೀಲರ್ ಸೆಗ್ಮೆಂಟ್ಗೆ ಸಂಬಂಧಪಟ್ಟ ಹಾಗಿರ್ತಕ್ಕಂಥ ಇನ್ಶೂರೆನ್ಸ್ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿ ಇದಾಗಿರುತ್ತೆ. ಏನಕ್ಕೆ ನೀವು ಇನ್ಶೂರೆನ್ಸ್ ಅನ್ನ ಹೊಂದಬೇಕು, ಇದರಿಂದ ಇರತಕ್ಕಂತಹ ಲಾಜಿಕ್ ಏನು, ಅಟ್ ದ ಸೇಮ್ ಟೈಮ್ ಇದರಲ್ಲಿ ಬರ್ತಕ್ಕಂತಹ ಡಿಫ್ರೆಂಟ್ ವಿಧಗಳು ಯಾವ್ಯಾವುದು, ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ, ಕೊನೆವರೆಗೂ ನೋಡಿ, ಸುಮಾರು ವಿಷಯಗಳು ನಿಮಗೆ ಕಲಿಯಲಿಕ್ಕೆ ಸಿಗುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಆಫ್ ಆಲ್ ಟೂ ವೀಲರ್ ಇನ್ಶೂರೆನ್ಸ್ ಅನ್ನ ನಾವು ಏನಕ್ಕೆ ತಗೊಳ್ಬೇಕು ಅಂತಕ್ಕಂಥ ಮಾಹಿತಿ ನಾನು ಹೇಳಿದೆ. ಎಕ್ಸ್ಪೋಜರ್ ಏನಿದೆಯೋ, ರಿಸ್ಕ್ ಜಾಸ್ತಿ ನಮಗೆ ಟೂ ವೀಲರ್ ಅಲ್ಲೇ ಇರ್ತಕ್ಕಂಥದ್ದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಒಂದು ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ನಮ್ಮ ಒಂದು ಪ್ರಾಣಕ್ಕೆ ಏನಿರ್ಬೋದು ಅಥವಾ ನಾವು ಹೋಗಿ ಡೈರೆಕ್ಟ್ ಗಾಡಿಗೇನೆ ಇರ್ಬೋದು, ಏನಾದರೂ ಪ್ರಾಬ್ಲಮ್ಗಳು ಜಾಸ್ತಿ ಆಗತಕ್ಕಂಥ ಅವಕಾಶಗಳು ಇರ್ತಕ್ಕಂಥದ್ದು ಟೂ ವೀಲರ್ ಅಲ್ಲೇ. ಫೋರ್ ವೀಲರ್ ಅಲ್ಲಿ ಸ್ವಲ್ಪ ಸೇಫ್ಟಿ ನೆಟ್ ಇರುತ್ತೆ, ಮೇಲ್ಗಡೆಗೆಲ್ಲ ಕವರ್ ಆಗಿರುತ್ತೆ. ಏನೇ ಒಂಚೂರು ಆದ್ರೂ ಕೂಡ ಅಟ್ಲೀಸ್ಟ್ ಪಾಸಿಬಿಲಿಟೀಸ್ ಕಡಿಮೆ ಇರುತ್ತೆ. ಅಂಟಿಲ್ ಅನ್ಲೆಸ್ ನಾವು ಹೆವಿ ಸ್ಪೀಡಲ್ಲಿ ಇಲ್ಲ ಅಥವಾ ನಾರ್ಮಲ್ ಒಂದು ವೇಗದಲ್ಲಿ ನಾವು ಮೂವ್ ಆಗ್ತಾ ಇದೀವಿ ಅಂತಂದ್ರೆ ಕಡಿಮೆ ರಿಸ್ಕ್ ಇರುತ್ತೆ ಅಂತ ಹೇಳ್ಬೋದು ಫೋರ್ ವೀಲರ್ ಅಲ್ಲಿ. ಸೊ ಹಾಗಾಗಿ ಟೂ ವೀಲರ್ ಅಂದ್ರೆ ಈಗ ಬೇಸಿಕಲಿ ಸ್ಕೂಟ್ರೇ ಇರ್ಬೋದು ಅಥವಾ ಬೈಕೇ ಇರ್ಬೋದು, ಮೊಪೆಡೇ ಇರ್ಬೋದು, ಎರಡು ಗಾಲಿಗಳಿದೆ ಅಂತಂದ್ರೆ ಆಬ್ವಿಯಸ್ಲಿ ಟೂ ವೀಲರ್ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಈ ಒಂದು ಟೂ ವೀಲರ್ ಸೆಗ್ಮೆಂಟ್ ಇರತಕ್ಕಂಥ ಇನ್ಶೂರೆನ್ಸ್ ಅನ್ನ ಹೊಂದಬೇಕಾಗಿರ್ತಕ್ಕಂಥದ್ದು ತುಂಬಾನೇ ಮುಖ್ಯ. ಇದರಲ್ಲಿ ಬೇರೆಯವರಿಗೆ ಡ್ಯಾಮೇಜ್ ಆಗ್ಬೋದು ಅಥವಾ ನಿಮಗೆ ಏನಾದರೂ ಖುದ್ದಾಗಿ ಹೆಚ್ಚು ಕಡಿಮೆ ಆಗ್ಬೋದು, ಅಥವಾ ಲೀಗಲ್ ಎಕ್ಸ್ಪೆನ್ಸಸ್ಗಳು ಏನು ಬರುತ್ತೋ ಈ ರೀತಿ ಅಂತ ಆಕ್ಸಿಡೆಂಟ್ಸ್ಗಳು, ಈ ರೀತಿ ಅಂತ ಸಂದರ್ಭದಲ್ಲಿ ಬರ್ತಕ್ಕಂಥ ಲೀಗಲ್ ಎಕ್ಸ್ಪೆನ್ಸಸ್ಗಳನ್ನ ಹ್ಯಾಂಡಲ್ ಮಾಡೋಕ್ಕಿರ್ಬೋದು, ಅಥವಾ ನ್ಯಾಚುರಲ್ ಕಲಮಿಟೀಸ್ ಅಥವಾ ಏನಾದರೂ ನ್ಯಾಚುರಲ್ ಆಗಿ ಏನಾದರೂ ಡಿಸಾಸ್ಟರ್ಸ್ಗಳಾದ್ರೆ ಆ ರೀತಿ ಅಂತ ಸಂದರ್ಭದಲ್ಲೂ ಕೂಡ ನಿಮ್ಮನ್ನ ನೀವು ಸೆಕ್ಯೂರ್ ಮಾಡ್ಕೊಳ್ಬೋದು. ಬೈಕ್ ವೈಸ್ ನಾವು ಹೇಳ್ತೀವಿ ಅಂತಂದ್ರೆ, ಟೂ ವೀಲರ್ ವೈಸ್ ಅಂತಂದ್ರೆ. ಹಾಗೆ ಏನಾದರೂ ಕಳ್ಳತನಗಳು ಈ ರೀತಿ ಅಂತ ವಿಷಯಗಳು ನಡೆದ್ರೂ ಕೂಡ ಪ್ರೊಟೆಕ್ಷನ್ ನೀವು ಹೊಂದಿರಬಹುದಾಗಿರುತ್ತೆ ಈ ರೀತಿ ಅಂತ ಸಂದರ್ಭದಲ್ಲಿ. ಸೊ ಇವಾಗ ಟೂ ವೀಲರ್ ಇನ್ಶೂರೆನ್ಸ್ ಗಳಲ್ಲಿ ಬರ್ತಕ್ಕಂತಹ ಟೈಪ್ಸ್ ಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ಥರ್ಡ್ ಪಾರ್ಟಿ. ಸೊ ಆಫ್ ಕೋರ್ಸ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಮ್ಯಾಂಡೇಟರಿ ಅಂತ ಹೇಳ್ಬೋದು. ಬಿಕಾಸ್ ಏನೇ ಒಂದು ಹೆಚ್ಚು ಕಡಿಮೆ ಆದಾಗ ಅವರು ಅಂದ್ರೆ ಬೇಸಿಕಲಿ ಅಪೋಸಿಟ್ ಪಾರ್ಟಿಯಿಂದ ಏನಾದರೂ ಕ್ಲೇಮ್ಸ್ಗಳು ಬಂದ್ರೆ ಅಥವಾ ಅಲ್ಲಿಂದ ಏನಾದ್ರು ಡ್ಯಾಮೇಜ್ ಕ್ಲೇಮ್ ಮಾಡಬೇಕು ಈ ರೀತಿ ಅಂತ ವಿಷಯಗಳು ಬಂದಾಗ ಥರ್ಡ್ ಪಾರ್ಟಿ ಕ್ಲೇಮ್ ಅನ್ನ ಹೊಂದಿರತಕ್ಕಂಥ, ಅಥವಾ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಆವಾಗ ನಮ್ಮ ಕಡೆಯಿಂದ ನಾವು ದುಡ್ಡನ್ನ ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಸೊ ಬೇಸಿಕಲಿ ಬೇರೆ ವ್ಯಕ್ತಿಗೆ ಅಥವಾ ಥರ್ಡ್ ಪಾರ್ಟಿ ಏನಿರ್ತಾರೋ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಥವಾ ಅವ್ರೇನಾದ್ರು ಡ್ಯಾಮೇಜ್ ಅನ್ನ ಕ್ಲೇಮ್ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಇನ್ಶೂರೆನ್ಸ್ ನಮಗೆ ಸಹಾಯಕ್ಕೆ ಬರುತ್ತೆ. ಬಟ್ ಇದರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಕನ್ಸಿಡರ್ ಮಾಡಿರಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಟ್ ದ ಟೈಮ್ ಆಫ್ ಇನ್ಶೂರೆನ್ಸ್ ಬೈ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಸೊ ಬೇಸಿಕಲಿ ಥರ್ಡ್ ಪಾರ್ಟಿ ಟೂ ವೀಲರ್ ಇನ್ಶೂರೆನ್ಸ್ ಅಲ್ಲಿ ಡ್ಯಾಮೇಜಸ್ ಆಗಿದ್ರೆ ಅಥವಾ ಓನ್ ವೆಹಿಕಲ್ ಗೆ ಇರಬಹುದು, ಬೈಕ್ ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಆ ರೀತಿ ಅಂತ ವಿಷಯಗಳು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗಿರಲ್ಲ. ಡ್ರಂಕ್ ರೈಡಿಂಗ್ ಇರಬಹುದು, ಸೊ ಕುಡಿದ್ಬಿಟ್ಟು ಗಾಡಿ ಓಡಿಸೋದು ಅಥವಾ ಲೈಸೆನ್ಸ್ ಇಲ್ದೇನೆ ಗಾಡಿ ಓಡಿಸ್ತಕ್ಕಂಥ ವಿಷಯ ಏನಾದ್ರು ನಡೆದಿದೆ ಅಂತಂದ್ರೆ ಆ ರೀತಿ ಅಂತ ಸಂದರ್ಭದಲ್ಲೂ ಕೂಡ ಕ್ಲೇಮ್ ನಿಮಗೆ ಥರ್ಡ್ ಪಾರ್ಟಿ ಅಂಡರ್ ಅಲ್ಲಿ ಸಿಗಲ್ಲ. ಅಥವಾ ವ್ಯಾಲಿಡಿಟಿ ಅಥವಾ ವ್ಯಾಲಿಡ್ ಇಲ್ಲದೆ ಇರತಕ್ಕಂತಹ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಇಟ್ಕೊಂಡು ನೀವು ಗಾಡಿ ಓಡಿಸ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರು ಪ್ರಾಬ್ಲಮ್ಗಳಾದ್ರೂ ಕೂಡ ಥರ್ಡ್ ಪಾರ್ಟಿ ಒಂದು ಬೆನಿಫಿಟ್ಸ್ ಗಳೇನಿತ್ತು ಈ ಒಂದು ಇನ್ಶೂರೆನ್ಸ್ ಬರಬೇಕಾಗಿರತಕ್ಕಂಥದ್ದು ಸಿಗಲ್ಲ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಪ್ರಹೆನ್ಸಿವ್ ಟೂ ವೀಲರ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳ್ಕೊಂಡು ಬೇಸಿಕಲಿ ಏನಪ್ಪಾ ಅಂದ್ರೆ ಮೊದಲನೇದು ಬರೀ ಥರ್ಡ್ ಪಾರ್ಟಿ ಆಗಿತ್ತು. ಬಟ್ ಇದರಲ್ಲಿ ಥರ್ಡ್ ಪಾರ್ಟಿಯ ಜೊತೆಗೆ ಬೈಕ್ ಹಾಗೆ ಖುದ್ದಾಗಿ ಏನಾದರೂ ಪ್ರಾಬ್ಲಮ್ಗಳಾದ್ರೂ ಕೂಡ ಈ ಕಂಪ್ಲೀಟ್ ಕಂಪ್ರಹೆನ್ಸಿವ್ ಏನಾದ್ರು ಎಲ್ಲ ಕಂಪ್ಲೀಟ್ ಆಗಿ ಬರ್ತಕ್ಕಂತಹ ಒಂದು ವಿಷಯವಾಗಿ ಇನ್ಶೂರೆನ್ಸ್ ಅನ್ನು ನೀವು ಹೊಂದಿರ್ತೀರ. ಅಫ್ಕೋರ್ಸ್ ಪ್ರೀಮಿಯಂ ಒಂಚೂರು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಥರ್ಡ್ ಪಾರ್ಟಿ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ. ಬಟ್ ಆಕ್ಚುಯಲ್ ಪ್ರಾಬ್ಲಮ್ಸ್ಗಳಾದಾಗ ನಮ್ಮ ಪಾಕೆಟ್ ಇಂದ ಮನಿ ಬರ್ನ್ ಆಗಲ್ಲ. ಆಬ್ವಿಯಸ್ಲಿ ಈ ರೀತಿಯ ಸಂದರ್ಭದಲ್ಲಿ ಎಫೆಕ್ಟಿವ್ ಆಗಿ ಎಮರ್ಜೆನ್ಸೀಸ್ಗಳನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿರ್ತೀವಿ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಸ್ಟ್ಯಾಂಡ್ ಅಲೋನ್ ಓನ್ ಡ್ಯಾಮೇಜ್ ಪಾಲಿಸಿ ಅಂತ ಹೇಳ್ತಾರೆ. ಬೇಸಿಕಲಿ ಇದನ್ನ ಸಿಂಪಲ್ ವರ್ಡ್ ಅಲ್ಲಿ ಹೇಳಬೇಕು ಅಂತಂದ್ರೆ ಬೈಕ್ಗೆ ಸ್ಪೆಸಿಫಿಕ್ ಆಗಿ ಏನಾದರೂ ಪ್ರಾಬ್ಲಮ್ಗಳಾದ್ರೆ ಸ್ಟ್ಯಾಂಡ್ ಅಲೋನ್ ಅಂದ್ರೆ ಅದಕ್ಕೋಸ್ಕರನೇ ಇರ್ತಕ್ಕಂತಹ ಒಂದು ಪಾಲಿಸಿ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಬೈಕಿಗೆ ಆ ರೀತಿ ಅಂತ ಸಂದರ್ಭದಲ್ಲಿ ನೀವು ಈ ಒಂದು ಇನ್ಶೂರೆನ್ಸ್ ಅನ್ನ ಇಟ್ಕೊಂಡು ಕ್ಲೇಮ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಮೇನ್ ಪಾಯಿಂಟ್ ಅಂತ ಹೇಳ್ಬೋದು, ಯಾವ ಯಾವ ವಿಷಯಗಳ ಬೇಸಿಸ್ ಅಲ್ಲಿ ಪ್ರೀಮಿಯಂ ಡಿಫೈನ್ ಆಗುತ್ತೆ, ಎಷ್ಟು ನಾವು ಕಟ್ತೀವಿ ಪ್ರೀಮಿಯಂ ಅನ್ನೋದು ಡಿಫೈನ್ ಆಗುತ್ತೆ ಅಂತ ನೋಡ್ತೀವಿ ಅಂತಂದ್ರೆ ಹೊಸ ವೆಹಿಕಲ್ಗೂ ಹಾಗೂ ಆಲ್ರೆಡಿ ಇರತಕ್ಕಂಥ ವೆಹಿಕಲ್ಗೆ ನಾವು ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರೀಮಿಯಂ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಇದ್ದೇ ಇರುತ್ತೆ. ಬಟ್ ಮೇನ್ ಆಗಿ ಇಲ್ಲಿ ಕನ್ಸಿಡರ್ ಆಗ್ತಕ್ಕಂಥದ್ದು ನೇಮ್ ಅಂಡ್ ಇಯರ್ ಆಫ್ ದ ಮ್ಯಾನುಫ್ಯಾಕ್ಚರ್ ಇರ್ಬೋದು, ಹಾಗೆ ಮಾಡೆಲ್ ಆಫ್ ಟೂ ವೀಲರ್ ಯಾವ ಒಂದು ಮಾಡೆಲ್ ಅಂತ ಹೇಳ್ಕೊಂಡು ಮೆನ್ಷನ್ ಆಗಿರ್ತಕ್ಕಂಥದ್ದು, ಹಾಗೆ ವೇರಿಯಂಟ್ ಆಫ್ ಟೂ ವೀಲರ್ ಇರ್ಬೋದು, ರಿಜಿಸ್ಟರ್ಡ್ ಲೊಕೇಶನ್ಸ್ ಗಳ ಮೇಲೂ ಕೂಡ ಪ್ರೀಮಿಯಂ ವೇರಿಯೇಷನ್ ಆಗುತ್ತೆ. ಹಾಗೆ ಫ್ಯೂಲ್ ಟೈಪ್ ಇರ್ಬೋದು, ಕರೆಂಟ್ ಇನ್ಶೂರೆನ್ಸ್ ಪಾಲಿಸಿ ಡೀಟೇಲ್ಸ್ ಗಳಿರ್ಬೋದು, ರಿಜಿಸ್ಟರ್ಡ್ ಸ್ಟೇಟ್ ಅಂಡ್ ಸಿಟಿ ಇರ್ಬೋದು, ಅಥವಾ ಡೀಟೇಲ್ಸ್ ಲೈಕ್ ನಾನ್ ಕ್ಲೇಮ್ ಬೋನಸ್ಗಳಿರ್ಬೋದು,
ಅಟ್ ದ ಸೇಮ್ ಟೈಮ್ ಪಾಸ್ಟ್ ರೆಕಾರ್ಡ್ಸ್ ಗಳು ಏನಾದರೂ ಇದೆಯಾ, ಈ ಎಲ್ಲ ಮಾಹಿತಿಗಳ ಬೇಸಿಸ್ ಅಲ್ಲಿ ಪ್ರೀಮಿಯಂ ಅನ್ನ ಡಿಫೈನ್ ಮಾಡ್ತಾರೆ ಇನ್ಶೂರೆನ್ಸ್ ಕಂಪನಿಗಳು. ಇನ್ನು ಮೇಜರ್ ಫ್ಯಾಕ್ಟರ್ ಅಂತ ನೋಡ್ತೀವಿ ಅಂತಂದ್ರೆ ಯಾವ ಟೈಪ್ ಆಫ್ ಪಾಲಿಸಿ ಅನ್ನೋದ್ರ ಮೇಲೂ ಕೂಡ ಮೇಜರ್ ಆಗಿ ಡಿಫೈನ್ ಆಗುತ್ತೆ ಎಷ್ಟು ನಾವು ಪ್ರೀಮಿಯಂ ಅನ್ನ ಕಟ್ತೀವಿ ಅಂತ ಹೇಳ್ಕೊಂಡು. IRDA ಅಂತ ಬರುತ್ತೆ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಇವರು ಡಿಫೈನ್ ಅಂಡ್ ರೆಗ್ಯುಲೇಟ್ ಮಾಡ್ತಾ ಇರ್ತಾರೆ ಕಂಪ್ಲೀಟ್ ಎನ್ವೈರನ್ಮೆಂಟ್ ಅನ್ನ. ರೀಸೆಂಟ್ ಆಗಿ IRDA ನೋಟಿಫೈ ಮಾಡಿದೆ ಬೇಸಿಕಲಿ ಥರ್ಡ್ ಪಾರ್ಟಿ ಪ್ರೀಮಿಯಂ ಏನಿದೆಯೋ ರೇಟ್ಸ್ ಗಳು ಪ್ರೈವೇಟ್ 4 ವೀಲರ್ಸ್ ಗಳು ಹಾಗೆ 2 ವೀಲರ್ಸ್ ಗಳಿಗೆ ಎಷ್ಟಿರಬೇಕು ಅಂತಕ್ಕಂಥದ್ದು. ಸೊ ಈ ಪ್ರೀಮಿಯಂಗಳು 1 ಜೂನ್ 2023 ಇಂದ ಜಾಸ್ತಿ ಆಗಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಈ ಕಂಪ್ಲೀಟ್ ವಿಷಯಗಳನ್ನ ಮ್ಯಾನೇಜ್ ಹಾಗೆ ರೆಗ್ಯುಲೇಟ್ ಮಾಡ್ತಾ ಇರತಕ್ಕಂಥದ್ದು IRDA. ಇಲ್ಲಿ ಗಮನಿಸ್ತಾ ಇರುವಾಗ ಇಂಜಿನ್ ಕೆಪಾಸಿಟಿ 75 cc ಕಿನ್ನ ಕೆಳಗಡೆಗಿದೆ ಅಂತಂದ್ರೆ 538 ರೂಪಾಯಿ ಪ್ರೀಮಿಯಂ ಅನ್ನ ನೀವು ಕೊಡಬೇಕಾಗುತ್ತೆ. 75 cc ಇಂದ 150 cc ಇರತಕ್ಕಂತಹ ಬೈಕ್ಸ್ ಗಳಿಗೆ ಅಥವಾ 2 ವೀಲರ್ಸ್ ಗಳಿಗೆ 714 ರೂಪಾಯಿ, 150 cc ಇಂದ 350 cc 1366 ರೂಪಾಯಿ, ಹಾಗೆ ಅಬೌವ್ 350 cc ಇದೆ ಅಂತಂದ್ರೆ 2804 ರೂಪಾಯಿ ಅಷ್ಟು ಪ್ರೀಮಿಯಂ ಅನ್ನ ಥರ್ಡ್ ಪಾರ್ಟಿಗೆ ನೀವು ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಇನ್ಶೂರ್ಡ್ ಡಿಕ್ಲೇರ್ ವ್ಯಾಲ್ಯೂ IDV ಅಂತ ಹೇಳ್ತಾರೆ. ಮೋಸ್ಟ್ ಆಫ್ ದ ಜನಗಳು ಕೇಳಿರ್ಬೋದು ಇದನ್ನ. ಬೇಸಿಕಲಿ ಇನ್ಶೂರೆನ್ಸ್ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಕ್ಕೆ ನೀವು ಇನ್ಶೂರೆನ್ಸ್ ಮಾಡಿಸ್ತೀರಾ. ಈಗ 10 ಲಕ್ಷದ ಬೈಕ್ ಫಾರ್ ಎಕ್ಸಾಂಪಲ್, ಓಕೆ 3 ಲಕ್ಷದ ಬೈಕ್ ಅನ್ಕೊಳ್ಳೋಣ. ಸೊ ನೀವು 1 ಲಕ್ಷನ ಕನ್ಸಿಡರ್ ಮಾಡ್ಕೊಂಡು IDV ನ ಕನ್ಸಿಡರ್ ಮಾಡ್ಕೊಂಡು ನೀವು ಇನ್ಶೂರೆನ್ಸ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮಗೆ ಪ್ರೀಮಿಯಂ ಕಡಿಮೆ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಏನಾದರೂ ಪ್ರಾಬ್ಲಮ್ಗಳಾದಾಗ 1 ಲಕ್ಷದ ಒಳಗಡೆಗೆ ಇರತಕ್ಕಂಥ ಖರ್ಚು ವೆಚ್ಚಗಳಿಗೆ ಮಾತ್ರ ನಿಮಗೆ ಬೆನಿಫಿಟ್ ಸಿಗುತ್ತೆ. ಇದನ್ನ ಬಿಟ್ಟು ರೈಡರ್ಸ್ಗಳು ಅಥವಾ ಆಡ್ ಆನ್ಸ್ಗಳು ಅಂತ ಹೇಳ್ತಾರೆ. ಈ ಒಂದು ಎಕ್ಸ್ಟ್ರಾ ಬೆನಿಫಿಟ್ಸ್ ಗಳನ್ನ ನೀವೇನಾದ್ರು ತಗೊಳ್ತೀರಾ ಅಂತಂದ್ರೂ ಕೂಡ ಪ್ರೀಮಿಯಮಿನ ಬೆಲೆ ಏರುಪೇರು ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ. ಸೊ ಇನ್ ಕೇಸ್ ಎಕ್ಸ್ಟ್ರಾ ಆಕ್ಸೆಸರೀಸ್ ಅಥವಾ ಮಾಡಿಫಿಕೇಶನ್ಸ್ ಗಳನ್ನ ಏನಾದ್ರು ಮಾಡಿಸ್ತಾ ಇದ್ದೀರಾ ಬೈಕಿಗೆ ಅಂತಂದ್ರೂ ಕೂಡ ಪ್ರೀಮಿಯಂ ಅಲ್ಲಿ ವೇರಿಯೇಷನ್ಸ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ. ಇನ್ಶೂರೆನ್ಸ್ ಟು ಇನ್ಶೂರೆನ್ಸ್ ಯಾರು ಪ್ರೊವೈಡ್ ಮಾಡ್ತಾ ಇದಾರೋ ಇದು ವೇರಿಯೇಷನ್ ಆಗುತ್ತೆ. ಒಂದ್ಸತಿ ನೀವು ತಗೊಳ್ತಕ್ಕಂತಹ ಸಂದರ್ಭದಲ್ಲಿ ನೀವು ಚೆಕ್ ಮಾಡ್ತಕ್ಕಂಥದ್ದು ಸೂಕ್ತ, ಕಂಪೇರ್ ಮಾಡಿ. ಸೊ IDV ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈ ಒಂದು ಫ್ಯಾಕ್ಟರ್ ಬಹಳನೇ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಅದು 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು. ಬೇಸಿಕಲಿ ಏನಪ್ಪಾ ಅಂದ್ರೆ ಇನಿಷಿಯಲ್ ಸೆಲ್ಲಿಂಗ್ ಪ್ರೈಸ್ ಏನಿದೆಯೋ ಅದನ್ನ IDV ಅಂತ ಹೇಳ್ತಾರೆ. IDV ಎಷ್ಟಿರುತ್ತೋ ಅಷ್ಟಕ್ಕೆ ಮಾತ್ರ ಇನ್ಶೂರೆನ್ಸ್ ಸೀಮಿತವಾಗಿರುತ್ತೆ. ಸೊ ಯೂಶುವಲಿ ಪ್ರೀಮಿಯಂ 2 to 3% ಆಫ್ IDV ಇರುತ್ತೆ. ಫಾರ್ ಎಕ್ಸಾಂಪಲ್ 1 ಲಕ್ಷದ IDV ಇದೆ ಬೈಕಿಗೆ ಅಂತಂದ್ರೆ ಎಕ್ಸಾಂಪಲ್ ಇದು 2 to 3% ಅಂದ್ರೆ ಎಷ್ಟು, ಅಪ್ರಾಕ್ಸಿಮೇಟ್ಲಿ 2000 ದಿಂದ 3000 ವರೆಗೂ ಪ್ರೀಮಿಯಂ ಹೋಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ನಿಮ್ಮ ವೆಹಿಕಲ್ ಗೆ ಸದ್ಯಕ್ಕೆ ಇರತಕ್ಕಂಥ IDV ಯನ್ನ ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡೋದ್ರ ಮೂಲಕ ನೀವು ಚೆಕ್ ಮಾಡಬಹುದಾಗಿರುತ್ತೆ. ಇವತ್ತಿನ ಕಾಲಕ್ಕೆ ಒಂದ್ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡಬಹುದು ಈ ಪರ್ಟಿಕ್ಯುಲರ್ ಲಿಂಕ್ ಅನ್ನ. ಸೊ ಒಂದ್ಸತಿ ಬೈಕ್ ಬಂದಿದೆ ಅಂತಂದ್ರೆ ಆಮೇಲೆ ಅದರ ಡಿಪ್ರಿಸಿಯೇಷನ್ ಆಗ್ತಾ ಇರುತ್ತಲ್ವಾ, ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತೆ. ಆ ವ್ಯಾಲ್ಯೂನ ಅಡ್ಜಸ್ಟ್ ಮಾಡ್ಕೊಂಡು IDV ಅಡ್ಜಸ್ಟ್ ಆಗ್ತಾ ಇರುತ್ತೆ ವರ್ಷದಿಂದ ವರ್ಷಕ್ಕೆ. ಹಾಗೆ ರೈಡರ್ಸ್ ಗಳು ಅಥವಾ ಬೇಸಿಕಲಿ ಆಡ್ ಆನ್ಸ್ ಬಗ್ಗೆ ಮಾತಾಡ್ತಾ ಇದೆ. ಸುಮಾರು ರೀತಿಯಂತ ಆಡ್ ಆನ್ಸ್ ಗಳನ್ನ ಇನ್ಶೂರೆನ್ಸ್ ಕಂಪನೀಸ್ಗಳು ಇವತ್ತಿನ ಮಟ್ಟಿಗೆ ಕೊಡುತ್ತೆ 2 ವೀಲರ್ ಸೆಗ್ಮೆಂಟ್ ಅಲ್ಲಿ. ಮೊದಲನೇದಾಗಿ ಪಿಲಿಯನ್ ರೈಡರ್ ಕವರ್ ಅಂತ ಹೇಳ್ತಾರೆ. ಸೊ ಹಿಂದೆ ಕುತ್ಕೊಂಡಿರ್ತಕ್ಕಂಥವ್ರಿಗೆ, ನಾವು ಬೈಕ್ ಓಡಿಸ್ತಾ ಇದೀವಿ, ಹಿಂದೆ ಕುತ್ಕೊಂಡಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಂತ ಇನ್ಶೂರೆನ್ಸ್ ಇರಲ್ಲ, ಅದನ್ನು ಕೂಡ ನೀವು ಕವರ್ ಮಾಡಬಹುದಾಗಿರುತ್ತೆ. ಅವರಿಗೆ ಏನೋ ಹೆಚ್ಚು ಕಡಿಮೆ ಅದನ್ನು ಕೂಡ ಈ ಒಂದು ಇನ್ಶೂರೆನ್ಸ್ ಅಲ್ಲಿ ಕವರ್ ಮಾಡಬಹುದು ನೀವು. ಇನ್ನು ಝೀರೋ ಡಿಪ್ರಿಸಿಯೇಷನ್ ಕವರ್ ನಾನು ಆಲ್ರೆಡಿ ಹೇಳಿದೆ, ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, IDV ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದನ್ನ ಕಡಿಮೆ ಆಗದೆ ಇರೋ ತರ ಡಿಪ್ರಿಸಿಯೇಷನ್ ಕನ್ಸಿಡರ್ ಮಾಡದೇನೂ ಕೂಡ ಇನ್ಶೂರೆನ್ಸ್ ಅನ್ನ ಹೊಂದಬಹುದಾದಂತ ಪಾಸಿಬಿಲಿಟಿ ಇರುತ್ತೆ ಈ ರೀತಿಯಂತ ಆಡ್ ಆನ್ಸ್ ಗಳನ್ನ ತಗೊಂಡ್ರೆ. ಇನ್ನ ರೋಡ್ ಸೈಡ್ ಅಸಿಸ್ಟೆನ್ಸ್ ಬರುತ್ತೆ. ಇದನ್ನ ಸಪರೇಟ್ ಆಗಿ ಕೆಲವೊಂದಿಷ್ಟು ಇನ್ಶೂರೆನ್ಸ್ ಕಂಪನೀಸ್ಗಳು ಪ್ರೊವೈಡ್ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ ಆಗಿದೆ, ನೀವೆಲ್ಲ ಹೋಗಿರ್ತೀರ ಹೊರಗಡೆಗೆ, ಏನೋ ಒಂದು ಇಶ್ಯೂ ಆದ್ರೂ ಕೂಡ ರೋಡ್ ಸೈಡ್ ಅಸಿಸ್ಟೆನ್ಸ್ ಅಂತ ಹೇಳ್ತಾರೆ. ನೀವು ಒಂದು ಕಾಲ್ ಮಾಡೋದ್ರ ಮೂಲಕ ನೀವು ಅಪ್ರೋಚ್ ಮಾಡಬಹುದಾಗಿರುತ್ತೆ ಇನ್ಶೂರೆನ್ಸ್ ಕಂಪನಿಗೆ. ಅವರೇ ಖುದ್ದಾಗಿ ಬಂದು ಇನ್ಸ್ಪೆಕ್ಷನ್ ಮಾಡಿ ನಿಮ್ಮ ವೆಹಿಕಲ್ ಅನ್ನ ಅಲ್ಲಿ ನಿಯರ್ ಬೈ ಇರತಕ್ಕಂತಹ ಒಂದು ಸರ್ವಿಸ್ ಸೆಂಟರ್ಸ್ ಕೂಡ ಟೋ ಮಾಡಿ ಕೊಡ್ತಾರೆ. ಇನ್ನು ಕೊನೆಯದಾಗಿ ಬರ್ತಕ್ಕಂಥ ಮೇಜರ್ ಆಡ್ ಆನ್ ಅಂತ ಹೇಳ್ಬೋದು ಕನ್ಸ್ಯೂಮಬಲ್ಸ್. ಏನಾದರೂ ಸ್ಪೇರ್ ಪಾರ್ಟ್ಸ್ ಗಳಿಗೆ ಸರ್ಟನ್ ಸ್ಪೇರ್ ಪಾರ್ಟ್ಸ್ ಗಳು ಕವರ್ ಆಗಿರಲ್ಲ ನಮ್ಮ ಇನ್ಶೂರೆನ್ಸ್ ಪಾಲಿಸೀಸ್ ಗಳಲ್ಲಿ, ಈ ಕನ್ಸ್ಯೂಮಬಲ್ಸ್ ಗಳನ್ನು ಕೂಡ ನಾವು ಕವರ್ ಮಾಡ್ಕೊಳ್ಬಹುದಾಗಿರುತ್ತೆ. ಆ ಕನ್ಸ್ಯೂಮಬಲ್ಸ್ ಗಳು ಏನಾದರೂ ಪ್ರಾಬ್ಲಮ್ಗಳಾದಾಗ ಇನ್ಶೂರೆನ್ಸ್ ಮೂಲಕನೇ ನೀವು ಕ್ಲೇಮ್ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಇದೇ ಕ್ವಿಕ್ ಅಂಡ್ ಶಾರ್ಟ್ ಮಾಹಿತಿ ಆಗಿತ್ತು 2 ವೀಲರ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಇನ್ಶೂರೆನ್ಸ್ ಗಳು. ಅಟ್ ದ ಸೇಮ್ ಟೈಮ್ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ರಿಸ್ಕ್ ಜಾಸ್ತಿ ಇರತಕ್ಕಂತಹ ಒಂದು ಸೆಗ್ಮೆಂಟ್ ಅಂತ ಹೇಳ್ಬೋದು 2 ವೀಲರ್ ಸೆಗ್ಮೆಂಟ್ ಅನ್ನ. ಹಾಗಾಗಿ ನಾವು ಓಡಿಸ್ತಾ ಇದೀವಿ ಒಂದು 2 ವೀಲರ್ ಅಂತಂದ್ರೆ ರೆಗ್ಯುಲರ್ ಆಗಿ ಇನ್ಶೂರೆನ್ಸ್ ಅನ್ನ ಹೊಂದಿರತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಅಂಡ್ ಅಟ್ ದ ಸೇಮ್ ಟೈಮ್ ಇವತ್ತಿನ ಕಾಲಕ್ಕೆ ಇನ್ಶೂರೆನ್ಸ್ ಅನ್ನ ಹೊಂದೋದು ಬಹಳನೇ ಈಸಿ. ಆನ್ಲೈನ್ ಮೂಲಕನೇ ನೀವು ಇವತ್ತಿನ ಮಟ್ಟಿಗೆ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡಬಹುದು ಅಥವಾ ರಿನ್ಯೂವಲ್ ಕೂಡ ಮಾಡ್ಕೊಳ್ಬಹುದು. ಬಟ್ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇನ್ಶೂರೆನ್ಸ್ ಇಲ್ದೇನೆ 2 ವೀಲರ್ ನ ಓಡಿಸ್ತಕ್ಕಂಥದ್ದು ಅಷ್ಟೊಂದು ಸೇಫ್ ಅಲ್ಲ ನಿಮಗೆ ಹಾಗೆ ನಿಮ್ಮ ಜೊತೆಗಿರತಕ್ಕಂಥವ್ರಿಗೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ಇನ್ ಕೇಸ್ ನಿಮ್ಮೆಲ್ಲ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಇನಿಷಿಯಲ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಕೂಡ ಅಂತರಾಳದಿಂದ ಕೃತಜ್ಞತೆಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.